ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಇಲ್ಲಿ. ಸೊ ಇವಾಗ ಹಾಲು ಬಂದಿದೆ. ಸೊ ಇವಾಗ ಮಾರ್ನಿಂಗು ಎಷ್ಟು ಕೆಲಸ ಮುಗಿಸಿದ್ದೀನಿ ಅಂತಂದರೆ ಆಲ್ರೆಡಿ 7:45 ಆಗಿದೆ ಫ್ರೆಂಡ್ಸ್. ಬೆಳಗ್ಗೆ ಎದ್ದು ಕಸ ಎಲ್ಲ ಹೊಡೆದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಪೂಜೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೆಲ ಎಲ್ಲ ಒರೆಸ್ಕೊಂಡು ಬಂದುಬಿಟ್ಟೆ. ಅಂದರೆ 2 ಡೇಸ್ ಒಂದ್ಸಲ ಒರೆಸೋದಲ್ವಾ, ಮತ್ತು ಚಿನ್ನಮ್ಮ ಓಡಾಡ್ತಾಳೆ ಅಂತ ಹೇಳ್ಬಿಟ್ಟು ಎಲ್ಲ ಒರೆಸ್ಬಿಟ್ಟು ಬಂದೆ ಇವಾಗ. ಸೊ ಈಗ ಬಂದು ಇನ್ನು ಕಾಫಿ ಇಟ್ಟಿಲ್ಲ, ನೀರು ಕುಡಿದಿಲ್ಲ, ಎಷ್ಟೊಂದು ಕೆಲಸ ಇದೆ ಫ್ರೆಂಡ್ಸ್. ಇನ್ನು ತಿಂಡಿ ಮಾಡೋದಕ್ಕೆ ಬಂದಿಲ್ಲ. ಆಲ್ರೆಡಿ 7:45 ಆಗಿದೆ. ಈಗ 9:15 ಅಷ್ಟೊತ್ತಿಗೆ ನಾನು ತಿಂಡಿ ಎಲ್ಲ ಮಾಡಿಬಿಟ್ಟು ರೆಡಿ ಮಾಡ್ಕೋಬೇಕು. ಸೊ ಈಗ ಹಾಲು ಸೋಸ್ಕೊತಾ ಇದ್ದೀನಿ. ಇವತ್ತು ತಿಂಡಿ ಬಂದು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಬಿಸಿಬೇಳೆ ಬಾತು ಇವತ್ತು ಮಾಮೂಲಿ ಮಾಡೋ ಥರ ಮಾಡೋದು ಬೇಡ, ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ತುಂಬ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ಡೈಲಿ ರೂಟೀನ್ ಏನಿದೆ ಇವಾಗ, ಸೊ ಅದನ್ನು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಮುಂದೆ ಹೋಗ್ತಾ 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 ಚೇಂಜಸ್ ಮಾಡ್ಕೊಳ್ಳೋಣ. ಈಗ ಸದ್ಯಕ್ಕೆ ನಾನಿರೋ ಪರಿಸ್ಥಿತಿನಲ್ಲಿ ಬೇರೆ ಏನು ಚೇಂಜಸ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಡೈಲಿ ರೂಟೀನ್ ಏನಿದೆ ನಾನು ಅದನ್ನು ತೋರಿಸ್ಕೊಳ್ತಾ ಇದ್ದೀನಿ. ಸೊ ಈ ಟೈಮಲ್ಲಿ ಸ್ವಲ್ಪ ಕಷ್ಟನೇ ಫ್ರೆಂಡ್ಸ್ ಎಲ್ಲದನ್ನು ಮಾಡ್ಕೊಳ್ಳೋದು. ಸೊ ಹಂಗಾಗಿ ಎಷ್ಟಾಗುತ್ತೋ ಅಷ್ಟನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ತಿಂಡಿಗೆ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಳ್ತೀನಿ. ನಮ್ಮ ಮನೆಯವರು ಇನ್ನೂ ಬಂದಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಬರೋದು. ಸೊ ಅಷ್ಟರೊಳಗೆ ನಾನು ಚಿನ್ನಮ್ಮ ಇನ್ನೂ ಎದ್ದಿಲ್ಲ ನನ್ನ ಪುಣ್ಯಕ್ಕೆ. ಸೊ ನೋಡೋಣ, ಅಲ್ಲಿ ಎದ್ದಾಳೋದ್ರೊಳಗಡೆ ಅಟ್ಲೀಸ್ಟ್ ಒಂದು ಸ್ವಲ್ಪ ತರಕಾರಿಗೆಲ್ಲ ಹೆಚ್ಚಿಬಿಟ್ಟು ರೆಡಿ ಮಾಡಿಕೊಂಡ್ರೆ ಆಗುತ್ತೆ. ಇವಾಗ ಬಿಸಿನೀರು ಕುಡಿಬೇಕು ಫ್ರೆಂಡ್ಸ್. ಬಿಸಿನೀರು ಕುಡಿಲಿಲ್ಲ ಅಂದರೆ ನನಗೆ ಆಗೋದೇ ಇಲ್ಲ. ಫಸ್ಟು ಒಂದು ಲೋಟ ಬಿಸಿನೀರನ್ನ ನಾನು ಕುಡಿಲೇಬೇಕು. ಬೆಳಗ್ಗೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ನಾನು, ಇವತ್ತು ಈ ಥರ ಮಾಡೋಣ ಅಂತ. ಬಟ್ ಸಂಜೆ ಅಷ್ಟೊತ್ತಿಗೆ ಆಗೋಷ್ಟೊತ್ತಿಗೆ ಸುಸ್ತಾಗಿ ಹೋಗ್ಬಿಡುತ್ತೆ. ಏನು ಬೇಡಪ್ಪ ಅಂತ ಅನಿಸ್ಬಿಡುತ್ತೆ. ಆ ಥರ ಆಗುತ್ತೆ. ರೆಸ್ಟ್ ಮಾಡಿದ್ರೆ ಸಾಕು ಅಂತ ಹೇಳಿ ಹಂಗೆ ಅನ್ನಿಸ್ಬಿಡುತ್ತೆ, ಸಾಕಾಗೋಗುತ್ತೆ ಮಾಡೋದು. ಆ ಚಿನಿಮ ಇದ್ರಂತೂ ಕೈಯೇ ಬಿಡಲ್ಲ. ಏನಕ್ಕೆ ಅಂತಂದರೆ ಇಬ್ಬರೇ ಅಲ್ವಾ, ಇಲ್ಲಿ ಯಾರೂ ಕೂಡ ಬರೋಲ್ಲ. ಆಮೇಲೆ ಇಲ್ಲಿ ಆಚೆಗಡೆ ಕರ್ಕೊಂಡು ಹೋಗೋದಕ್ಕೂ ಎಲ್ಲರ ಮನೆ ಹತ್ರನೂ ಅವರು ಎಲ್ಲೆಲ್ಲೋ ಹೋಗಿರ್ತಾರೆ. ಅವ್ರ ಭಾಷೆ ನನಗೆ ಅರ್ಥ ಆಗಲ್ಲ, ನನ್ನ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ. ಈ ಥರ ಪರಿಸ್ಥಿತಿ ಇರುತ್ತೆ. ಸೊ ಹಂಗಾಗಿ ಎಲ್ಲೂ ಕರ್ಕೊಂಡು ಹೋಗೋದಕ್ಕಾಗಲ್ಲ. ಇಲ್ಲಿ ಔಟ್ಸೈಡ್ ಅಂತೂ ಓಡಾಡೋದಕ್ಕಂತೂ ಆಗಲ್ಲ. ಬರೀ ಕೆಂಪು ಮಣ್ಣು. ಒಂಚೂರು ಆಚೆಗಡೆ ಹೋದರೆ ಸಾಕು ಫುಲ್ಲು ಕೆಂಪಾಗಿ ಹೋಗ್ಬಿಡುತ್ತೆ. ಈಗ ಒಂದು ಸ್ವಲ್ಪ ನಾವು ಕಾರಿಡಾರ್ನ 2 ಡೇಸ್ಗೆ ಒಂದ್ಸಲ ತೊಳಿತಿರೋದ್ರಿಂದ ಕಾಲು ಸ್ವಲ್ಪ ನೋಡೋಂಗಿದೆ. ಇಲ್ಲಾಂದರೆ ಅಯ್ಯೋ ನೋಡೋದಕ್ಕೆ ಆಗಲ್ಲ ಫ್ರೆಂಡ್ಸ್, ಅಷ್ಟು ಇದಾಗುತ್ತೆ. ಇಲ್ಲಂತೂ ಕೆಂಪು ಮಣ್ಣಲ್ಲ. ಹಂಗಾಗಿ ಎಲ್ಲೂ ಕರ್ಕೊಂಡು ಹೋಗೋದಕ್ಕಾಗಲ್ಲ. ಅವಳು ನನ್ನ ಜೊತೆಗೇ ಇದ್ದು ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ. ಸೊ ಸ್ವಲ್ಪ ಜನ ಮಧ್ಯೆ ಇರಬೇಕು ಅವಳು, ಆ ಥರ ಮಾಡ್ಕೋಬೇಕು. ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ಇವಾಗ ತಿಂಡಿಗೆ ರೆಡಿ ಮಾಡ್ಕೋಬೇಕು ಫಾಸ್ಟಾಗಿ, ಕ್ವಿಕ್ಕಾಗಿ. ಫಸ್ಟು ತರಕಾರಿನ ಹೆಚ್ಕೊಂಡ್ಬಿಡ್ತೀನಿ, ಆಮೇಲೆ ಹೆಂಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇವಾಗ ತರಕಾರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಪೋರ್ಷನ್ಸ್ ಹೇಗೆ ತೊಗೋಬೇಕಂತ ಹೇಳಿದ್ರೆ, 1 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ಇದು 4 ಜನಕ್ಕೆ ಆಗೋ ಥರ ತೊಗೊಂಡಿದ್ದೀನಿ, ಯಾಕೆಂದರೆ ಮಧ್ಯಾಹ್ನಕ್ಕೂ ಸೇರಿಸಿ ಮಾಡಬೇಕಲ್ವ. ಸೊ ಹಂಗಾಗಿ ಇಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದು ಅಕ್ಕಿ ಎಷ್ಟು ತೊಗೊಂಡಿರ್ತೀವಿ ನಾವು ಅಷ್ಟೇ ಪೋರ್ಷನ್ಸು ತೊಗರಿಬೇಳೆನೂ ಸ್ವಲ್ಪ ತೊಗೊಳ್ಬೇಕು. ಇದು ಕ್ಲೀನ್ ಮಾಡಿ ಇಟ್ಟಿರೋದು ಫ್ರೆಂಡ್ಸ್, ಹಂಗಾಗಿ ನಾನು ಡೈರೆಕ್ಟಾಗಿ ಹಾಕ್ಕೊಳ್ತಿದ್ದೀನಿ. ಸೊ ಇಲ್ಲಿ ನೋಡಿ, ಅಕ್ಕಿ ಎಷ್ಟು ತೊಗೊಂಡಿದ್ದೀನಿ ಅಷ್ಟೇ ತೊಗರಿಬೇಳೆನೂ ಕೂಡ ತೊಗೊಂಡಿದ್ದೀನಿ. ಸೊ ತೊಗರಿಬೇಳೆ ಅಷ್ಟನ್ನು ತೊಗೊಂಡಿದ್ದೀನಿ, ಸೇಮ್ ಪೋರ್ಷನ್ಸು. ಇದನ್ನು 3 ಸಲ ವಾಶ್ ಮಾಡಿಬಿಟ್ಟು ತೆಗೆದಿಟ್ಕೋಬೇಕು ಫ್ರೆಂಡ್ಸ್. ನೀಟಾಗಿ ವಾಶ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈಗ 3 ಸಲ ವಾಶ್ ಮಾಡ್ಕೊಂಡಿದ್ದೀನಿ ಇದನ್ನು. ಸೊ ಈಗ ಇದಕ್ಕೆ
ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಲ್ಲ, ಒಂದು ಸ್ವಲ್ಪ ಒಂದು 3 ಆಲೂಗೆಡ್ಡೆ, ಒಂದು ಕ್ಯಾರೆಟು, ಒಂದು 7-8 ಬೀನ್ಸ್ ತೊಗೊಂಡಿದ್ದೀನಿ. ಸೊ ಇಷ್ಟು ಇದು ಬೇಳೆ ಒಳಗಡೆ ಹಾಕಿ ಬೇಯಿಸ್ಕೊಳ್ಬೇಕು. ಈಗ ಇದಕ್ಕೆ ಎಲ್ಲ ಬಿಡಿ ಬಿಡಿಯಾಗಿ ಬರಬೇಕಲ್ಲ ಫ್ರೆಂಡ್ಸ್, ಹಂಗಾಗಿ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಕೊಳ್ಳೋದು. ಈಗ ನೀರು ಯಾವ ಥರ ತೊಗೊಳ್ಬೇಕಂತ ಹೇಳಿದ್ರೆ ಫ್ರೆಂಡ್ಸ್, ಇವಾಗ ಯಾವ ಥರ ತೊಗೊಳ್ಬೇಕಂತಂದರೆ, ಈ ಕಪ್ಪಲ್ಲಿ ನಾವು ತೊಗೊಂಡಿದ್ದೀವಲ್ವ ಅಳತೆನಲ್ಲಿ. ಸೊ ಈಗ 1 ಕಪ್ ಬೇಳೆ ತೊಗೊಂಡಿದ್ದೀವಿ, ಅಕ್ಕಿ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಇದರಲ್ಲಿ 6 ಕಪ್ಪು ಆಗುವಷ್ಟು ನಾವು ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, 1 ಎಷ್ಟು ತೊಗೊಂಡಿರ್ತೀರ ಅಷ್ಟೇ ಅಳತೆಯಲ್ಲಿ ತೊಗೋಬೇಕು. 2, 3, 4, 5, 6. ಸೊ 6 ಕಪ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದೊಂದು 4 ವಿಷಲ್ ಮಾಡಿಸ್ಕೊಂಡ್ಬಿಟ್ರೆ ನೀಟಾಗಿ ಮಸ್ತ್ ಹೋಗ್ಬಿಡುತ್ತೆ. ಸೊ ಈಗ ವಿಷಲ್ ಹಾಕ್ಬಿಟ್ಟು ಎತ್ತಿಡೋದು. ಇದು ಬೇಳೆ ಬೇಯ್ಕೊಳ್ಳೋ ಅಷ್ಟೊತ್ತಿಗೆ ಫ್ರೆಂಡ್ಸ್, ಸಾಂಬಾರು ಪೌಡರು ಯಾವ ಥರ ಮಾಡ್ಕೊಳ್ಬೇಕಂತ ಹೇಳಿದ್ರೆ, ನಾನು ಮೊನ್ನೆ ರಸಮಿಗೆ ತೋರಿಸಿದ್ದಲ್ಲ ಫ್ರೆಂಡ್ಸ್ ನಿಮಗೆ, ರಸಮ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ತೋರಿಸಿದ್ನಲ್ವ, ಸೇಮ್ ಪೋರ್ಷನ್ಸು ಅದೇ ಪೌಡರ್ನ ಇಲ್ಲೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಬಟ್ ಅದೇ ಪೌಡರ್ಗೆ ಚಕ್ಕೆ, ಲವಂಗ ಮತ್ತು ಮೆಣಸು ಆಲ್ರೆಡಿ ಹಾಕಿದ್ವಿ. ಚಕ್ಕೆ, ಲವಂಗ ಇವೆರಡನ್ನೂ ಕೂಡ ಆ್ಯಡ್ ಮಾಡ್ಕೊಳ್ತೀವಿ ಅಷ್ಟೇ ಅದೇ ಪೌಡರ್ಗೆ. ಬಟ್ ನಾನು ಸಪ್ರೇಟಾಗಿ ಪೌಡರ್ ಏನು ಮಾಡ್ತಿಲ್ಲ. ಬಿಸಿಬೇಳೆಭಾತ್ ಪೌಡರ್ ಇದೆ, ಆ ಪ್ಯಾಕೆಟ್ನೇ ಹಾಕ್ಕೊಳ್ತೀನಿ. ಸೊ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಏನೇನು ಹೆಂಗೆ ಬಾಳ್ದು ಅಂತ ಹೇಳ್ಬಿಟ್ಟು ತೋರಿಸ್ಕೊಳ್ತೀನಿ. ನಾನಿಲ್ಲಿ ಕ್ಯಾಪ್ಸಿಕಮ್ ಯೂಸ್ ಮಾಡ್ತಿಲ್ಲ, ಕಡಲೆಬೀಜ ಹಾಕ್ಕೊಳ್ತೀನಿ. ಕಡಲೆಬೀಜನೂ ನೀವು ಇದ್ರ ಜೊತೆಗೇ ಹಾಕ್ಕೋಬೇಕು ಫ್ರೆಂಡ್ಸ್, ನಾನು ಮರ್ತೇಬಿಟ್ಟೆ. ನೀವು ಕಡಲೆಬೀಜನೂ ಯೂಸ್ ಮಾಡ್ತೀನಿ ಅಂತಂದರೆ, ಬಟಾಣಿ ಯೂಸ್ ಮಾಡ್ತೀರಾ ಅಂತಂದರೆ ಇದರ ಅವಶ್ಯಕತೆ ಇಲ್ಲ. ಬಟ್ ಬಟಾಣಿ ಆದರೆ, ಹಸಿ ಬಟಾಣಿ ಆದರೆ ಹಂಗೆ ಫ್ರೈ ಮಾಡ್ಕೊಳ್ಬೋದು. ಒಣ ಬಟಾಣಿ ಆದರೆ ನೆನೆಸಿಟ್ಟಿದ್ದಾದರೆ ಇದ್ರೊಳಗಡೆ ಹಾಕ್ಕೊಳ್ಬೇಕು, ಏಕೆಂದರೆ ನೀಟಾಗಿ ಮಸ್ತ್ ಹೋಗ್ಬೇಕಲ್ಲ ಅದಕ್ಕೆ. ಸೊ ನಾನಿವಾಗ ಕಡಲೆಬೀಜನ ಯೂಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಸೊ ಕಡಲೆಬೀಜ ಹಾಕ್ತೀನಿ ಇವಾಗ. ಇದಕ್ಕೆ ಮರ್ತೇ ಬಿಟ್ಟಿದ್ದೆ ಫ್ರೆಂಡ್ಸ್ ಕಡಲೆಬೀಜ ಹಾಕೋದನ್ನು, ಎಂಥ ಮರು ಅಂತ ಹೇಳಿದ್ರೆ. ಸೊ ಕಡಲೆಬೀಜನ ನಾನು ಇದ್ರೊಳಗಡೆ ಕುಕ್ಕರ್ ಒಳಗಡೆ ಹಾಕ್ಬಿಟ್ಟು ಬೇಯಿಸ್ಕೊಳ್ತಿದ್ದೀನಿ. ನೀಟಾಗಿ ಬರುತ್ತೆ, ಬೆಂದೋಗ್ಬಿಡುತ್ತೆ. ಈಗ ಇದನ್ನು ಒಂದು 4 ವಿಷಲ್ ಹಾಕಿಸ್ಕೊಂಡ್ರೆ, ಸಂತೆ ಬೇಳೆ ಅಲ್ವಾ ಫ್ರೆಂಡ್ಸ್, ಬೇಗ ಬೆಂದೋಗ್ಬಿಡುತ್ತೆ. 4 ವಿಷಲ್ ಮಾಡಿಕೊಂಡ್ರೆ ಆಯಿತು. ಸೊ ಈಗ ಒಗ್ಗರಣೆಗೆ 2 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ, 1 ಈರುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಒಂದು ಚಿಕ್ಕ ನಿಂಬೆಹಣ್ಣಿಗಿಂತಲೂ ಸ್ವಲ್ಪ ಕಡಿಮೆ ಇರೋವಂಥದ್ದು ಹುಣಸೆ ಹಣ್ಣನ್ನು ನೆನೆಹಾಕಿ ಇಟ್ಕೊಳ್ಬೇಕು. ಸೊ ನಾನು ಇವಾಗ ನೆನೆಹಾಕ್ಕೊಳ್ತೀನಿ. ಸೊ ಅದನ್ನು ಹುಳಿನೂ ಹಾಕ್ಕೊಳ್ಬೇಕು ಮತ್ತು ಟೊಮೊಟೊನೂ ಹಾಕ್ಕೊಳ್ಬೇಕು. ಸೊ ಹಣ್ಣಾಗಿರೋಂಥದ್ದು 2 ತೊಗೊಳ್ಳಿ, ಇದು ಸೀಡ್ಸು ಜಾಸ್ತಿ ಹುಳಿರಲ್ಲ ಅಂತ ಹೇಳ್ಬಿಟ್ಟು 2 ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸೊ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಅಷ್ಟರೊಳಗೆ ನಾನು ಚಿನ್ನವಾಗಿ ಕಾಫಿ ಕುಡಿತೀನಿ ಫ್ರೆಂಡ್ಸ್. ನಾನು ಕುಕ್ಕರ್ನೇ ತೊಗೊಂಡಿದ್ದೀನಿ ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ, ಅಂದರೆ ದೊಡ್ಡ ಪಾತ್ರೆ ಇರಲಿಲ್ಲಲ್ಲ, ತೊಗೊಂಬಂದಿರಲಿಲ್ಲ. ಸೊ ಹಂಗಾಗಿ ನಾನು ದೊಡ್ಡದು ಕುಕ್ಕರ್ನೇ ತೊಗೊಂಡಿದ್ದೀನಿ. ಈಗ ಒಗ್ಗರಣೆಗೆ ಆಗೋಷ್ಟು ಎಣ್ಣೆನ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ, ಹಾಗೆ ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಈಗ ಒಂದು ಅರ್ಧ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ, ಸೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಎಲ್ಲದನ್ನು ನಾವು ಏನು ಒಗ್ಗರಣೆಗೆ ಹಾಕ್ಕೊಳ್ತೀವಿ ಫ್ರೆಂಡ್ಸ್, ಅದು ನೀಟಾಗಿ ಮಾಗಿಸ್ಕೊಳ್ಬೇಕಾಗುತ್ತೆ. ಅಂದರೆ ಒತ್ತಿರೋ ಥರ ಅಲ್ಲ, ಸ್ವಲ್ಪ ಆರೋಮ ಬರೋವರೆಗೂ, ಬ್ರೌನ್ ಕಲರಿಗೆ ಚೇಂಜ್ ಆಗೋವರೆಗೂ ಮಾತ್ರ ಮಾಗಿಸ್ಕೊಳ್ಬೇಕು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಅವಾಗವಾಗ ಈ ಥರ ಏನು ಕೈ ಆಡಿಸ್ಕೊಳ್ತಿರ್ಬೇಕು, ಇಲ್ಲಾಂದರೆ ಅಲ್ಲಲ್ಲೇ ಒತ್ತಿ ಹೋಗಿಬಿಡುತ್ತೆ. ಇವಾಗ ಹಿಂಗನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಅದು ಏನು ಹಸಿ ವಾಸನೆದೆಲ್ಲ ಸ್ವಲ್ಪ ಹಾಗೆ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಹಿಂಗನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಒಂದು ಟೊಮೊಟೊ ಹಣ್ಣನ್ನ ಹೆಚ್ಚಿಟ್ಕೊಂಡಿದ್ದೆ ಸಣ್ಣದಾಗಿ, ಸೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ, ಟೊಮೊಟೊ ಸ್ವಲ್ಪ ಮೆತ್ತಗೆ ಬೆಂದಿರೋ ಥರ ಅನ್ನಿಸ್ಬೇಕು ನಮಗೆ, ನಾವು ಟೊಮೊಟೊ ಗೊಜ್ಜು ಮಾಡ್ತೀವಲ್ವ ಆ ಥರ. ಸೊ ಆ ಥರ ಬರೋವರೆಗೂ ಇದನ್ನು ಕೂಡ ಮಾಗಿಸ್ಕೊಳ್ಬೇಕು. ಸೊ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಿದ್ದೀನಿ. ಈಗ ಅಂದರೆ ಒಗ್ಗರಣೆಗೆ ಅರಿಶಿನ ಪುಡಿ ಹಾಕಿದ್ರೆ ಆ ಅರೋಮ ಹಾಗೆ ಇರುತ್ತೆ, ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ. ಮತ್ತು ಟೊಮೊಟೊನೂ ಕೂಡ ಸ್ವಲ್ಪ ಏನು ಮಾಕ್ಕೊಳ್ಳುತ್ತೆ ಬೇಗ, ಹಾಗಾಗಿ ಹಾಕ್ತಾಯಿದ್ದೀನಿ.
ಇದಾದಮೇಲೆ ಒಂದೇ ಒಂದು ಟೊಮೊಟೊ ಹಣ್ಣು ಹಾಕಿದ್ದು ನಾನು, ಮತ್ತು ಇನ್ನೊಂದು ಸ್ವಲ್ಪ ಒಂದೇ ಒಂದು ಸ್ವಲ್ಪ ಅಷ್ಟೇ ನಿಂಬೆ ಹಣ್ಣಿಗಿಂತ ಅರ್ಧ ಹೋಳೋಷ್ಟು ಕಮ್ಮಿ ಅಷ್ಟು ಮಾತ್ರ ಏನು ಹುಣಸೆ ಹಣ್ಣು ತೊಗೊಂಡ್ಬಿಟ್ಟು ನೆನೆ ಹಾಕಿದ್ದೆ, ಅದು ರಸನ ಹಾಕ್ತಾಯಿದ್ದೀನಿ. ಈಗ ರುಚಿ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಬೇಕು. ನಾವು ಸ್ವಲ್ಪ ಬೇಳೆನ ಬೇಯಿಸೋದಕ್ಕೆ ಉಪ್ಪನ್ನ ಹಾಕಿರ್ತೀವಿ, ಇದರಲ್ಲೂ ನೋಡ್ಕೊಂಡು ಹಾಕ್ಕೊಳ್ಳೋದು. ಲಾಸ್ಟಿಗೆ ಬೇಕು ಅಂದರೆ ನಾವು ಉಪ್ಪು ಖಾರ ಆ್ಯಡಪ್ ಮಾಡ್ಕೊಳ್ಬೋದು ಫ್ರೆಂಡ್ಸ್, ಆದರೆ ಜಾಸ್ತಿ ಆದರೆ ಅದನ್ನು ಮತ್ತೆ ಸರಿ ಮಾಡೋದಕ್ಕಾಗಲ್ಲ, ಹಂಗಾಗುತ್ತೆ. ಈಗ ತೆಂಗಿನಕಾಯಿನ ನಾನು ಪೀಸಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ, ಈ ಥರ ಹಾಕ್ಕೊಂಡ್ರೆ ನಮಗೆ ತಿನ್ನೋವಾಗ ಮಧ್ಯದಲ್ಲಿ ಹೋಟೆಲಲ್ಲಿ ಕೊಡ್ತಾರಲ್ವ, ಸೊ ಅದೇ ಥರನೇ ಫೀಲ್ ಆಗುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ನಾನು ಬಿಸಿಬೇಳೆ ಬಾತ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡಿರ್ತೀರ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಅದರಲ್ಲಿ ಖಾರ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಹೇಳಿಬಿಟ್ಟು ನಾನೇನು ಮಾಡ್ತೀನಿ, ಇನ್ನೂ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತೀನಿ. ಇದಿಷ್ಟಕ್ಕೂ ಬೇಗನೆ ನೀರು ಹಾಕ್ಕೊಳ್ಬಾರ್ದು. ಆ ಖಾರದ ಪುಡಿ ಎಲ್ಲನೂ ಕೂಡ ನಾವು ಹಾಕಿರ್ತೀವಲ್ವ, ಬಾತ್ ಪೌಡರ್ ಎಲ್ಲನೂ ಅದು ಒಗ್ಗರಣೆಯಲ್ಲಿ ನೀಟಾಗಿ ಮಿಕ್ಸ್ ಆಗಬೇಕು. ಸೊ ಆ ಥರ ಮಿಕ್ಸ್ ಕೊಡ್ಕೊಂಡ್ಬಿಟ್ಟು ಒಂದು 2 ಮಿನಿಟ್ಸ್ ಅದನ್ನ ಹಂಗೆ ಫ್ರೈ ಮಾಡಿದ್ರೆ ಆಯಿತು. ಇವಾಗ ನಾನು 4 ಗ್ಲಾಸಷ್ಟು ಬೌಲು ನಾನು ನೀರನ್ನ ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ. ಆಗಲೇ 6 ಕಪ್ ಹಾಕ್ಕೊಂಡಿದ್ದೆ, ಇವಾಗ ಒಂದು 4 ಕಪ್ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ನಮಗೆ ತೆಳ್ಳಗಂತ ಅನಿಸಿದ್ರೆ ಇನ್ನೂ ನೀರನ್ನ ಆ್ಯಡಪ್ ಮಾಡ್ಕೋಬೋದು. ಈಗ ಒಂದು ಕುದಿ ಬಂದಿದ್ದಾದಮೇಲೆ ಫ್ರೆಂಡ್ಸ್, ನಾವು ಬೇಯಿಸಿಟ್ಕೊಂಡಿರ್ತೀವಲ್ವ ಬೇಳೆ ಅಕ್ಕಿ ಎಲ್ಲನ, ಸೊ ಅದನ್ನು ಇವಾಗ ಈ ಒಗ್ಗರಣೆ ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ಇದು ನಾವು ಈ ಥರ ಮಾಡೋದ್ರಿಂದ ನಮಗೆ ಹೊರಗಡೆ ಹೋಟೆಲಲ್ಲಿ ತಿನ್ನೋ ಅಷ್ಟೇ ಫೀಲ್ ಆಗುತ್ತೆ ಫ್ರೆಂಡ್ಸ್, ಆ ಥರ ರುಚಿ ಬರುತ್ತೆ. ಇನ್ನು ನಿಮಗೆ ತೆಳು ಬೇಕು ಅಂತ ಹೇಳಿದ್ರೆ ಇನ್ನು ನಾವು ನೀರನ್ನ ಹಾಕ್ಕೊಂಡ್ಬಿಟ್ಟು ಹೆಚ್ಚಿಸ್ಕೊಳ್ಬೋದು. ಈಗ ನೀರನ್ನ ಹಾಕಿದ್ದು ಒಂದೇ ಅಲ್ಲ ಫ್ರೆಂಡ್ಸ್, ಅದನ್ನು ಉಪ್ಪು ಖಾರ ನೋಡ್ಕೊಂಡ್ಬಿಟ್ಟು ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ನಾವು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿರ್ತೀವಿ, ಮತ್ತು ನೀರು ಜಾಸ್ತಿ ಹಾಕಿದ್ರೆ ಉಪ್ಪು ಕಮ್ಮಿ ಆಗೋಗ್ಬಿಡುತ್ತೆ, ರುಚಿ ಕಮ್ಮಿ ಆಗುತ್ತೆ. ಅದಕ್ಕೆ ನೋಡಿಕೊಂಡು ಮತ್ತೆ ಸೇರಿಸ್ಕೊಳ್ಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು, ತೆಳುವಾಗಿ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಬಂದಿದೆ. ನಮಗೆ ಹೋಟೆಲಲ್ಲಿ ಕೊಡ್ತಾರಲ್ವ, ಸೇಮ್ ಅದೇ ಥರ ಫೀಲ್ ಆಗುತ್ತೆ ಫ್ರೆಂಡ್ಸ್. ರುಚಿನೂ ಮಾತ್ರ ಅಷ್ಟೇ ಟೇಸ್ಟಾಗಿತ್ತು, ಮಾತ್ರ ಸಖತ್ತಾಗಿತ್ತು. ನಾವಂತೂ ಬೆಳಗ್ಗೆ ಮಧ್ಯಾಹ್ನ ಅದನ್ನೇ ತಿನ್ಕೊಂಡ್ವಿ. ಅದಕ್ಕೆ ಮೊನ್ನೆ ಮಾಡಿದ್ದು ಬೂಂದಿ ಖಾರ ಇತ್ತಲ್ವ, ಸೊ ಆ ಖಾರನೇ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮೊನ್ನೆ ನಾನು ಬೋಂಡ ಮಾಡಿದ್ದು ಯಾರು ರೆಸಿಪಿ ನೋಡಿರ್ತೀರ ಅವ್ರಿಗೆ ಗೊತ್ತಿರುತ್ತೆ, ಆ ವ್ಲಾಗ್ನ ನೋಡಿರೋರಿಗೆ. ಸೊ ಅದರಲ್ಲಿ ನಾನು ಉಳಿದಿರೋ ಹಿಟ್ಟಲ್ಲಿ ಈ ಥರ ಮಾಡಿ ಇಟ್ಕೊಂಡಿದ್ದೆ. ಸೊ ಈಗ ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮತ್ತು ಬಿಸಿಬೇಳೆ ಬಾತ್ ಕಾಂಬಿನೇಷನ್ಗೂ ಫ್ರೆಂಡ್ಸ್ ಇದು ಸಖತ್ತಾಗಿತ್ತು. ಆ ರುಚಿನೇ ಹೇಳೋದಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ಇದು ನಮ್ಮದು ಮಾರ್ನಿಂಗು ಮತ್ತು ಬೆಳಗ್ಗೆ ಮತ್ತು ಮಧ್ಯಾಹ್ನದ್ದು ಊಟ ತಿಂಡಿ ಎರಡೂ ಫ್ರೆಂಡ್ಸ್. ಎರಡೊತ್ತಿಗೂ ಹಾಗಂಗೆ ಮಾಡ್ಕೊಂಡು ಬಿಡ್ತೀನಿ. ಈಗ ಮತ್ತೆ ಸಪ್ರೇಟಾಗಿ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಆ ಥರ ಮಾಡ್ಕೋತೀನಿ ಅಷ್ಟೇ. ಫ್ರೆಂಡ್ಸ್, ಮತ್ತೆ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮಧ್ಯಾಹ್ನ ಬಿಸಿಬೇಳೆ ಬಾತ್ ಇತ್ತಲ್ಲ, ಅದನ್ನೇ ತಿನ್ಕೊಂಡ್ವಿ. ಬಟ್ ಇವಾಗ ಏನು ಮಾಡಿರಲಿಲ್ವಲ್ಲ, ಹಂಗಾಗಿ ಟೊಮೊಟೊ ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪ್ಲಸ್ ಅದಕ್ಕೆ ಅದ್ರ ಜೊತೆಗೆ ಉದ್ದಿನ ಹಪ್ಪಳ ಮತ್ತು ಕಾಳು, ಇದು ಉದ್ದಿನ ಹಪ್ಪಳ, ಇದು ಜೋಳದ ಹಪ್ಪಳ, ಅದನ್ನು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ
ಚಿನಿಮಗೆ ಇದು ಏನು ನಾವು ಅವಾಗ ಅನಿಲ್ ಹಪ್ಳ ಅಂತ ಹೇಳಿ ಕರಿತಿದ್ವಿ. ಸೊ ಇದು ಇಷ್ಟ, ಹಾಗಾಗಿ ಅವಳಿಗೆ ಇದನ್ನೇ ತಿನ್ನೋದವಳು, ಇದೆಲ್ಲ ತಿನ್ನಲ್ಲ. ಹಾಗಾಗಿ ಹಪ್ಳ ಹಾಕೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ರೆಡಿ ಮಾಡ್ಕೊಳ್ತಿದ್ದೀನಿ. ಮತ್ತು ಸೌತೆಕಾಯಿ ಇತ್ತು ಫ್ರೆಂಡ್ಸ್, ಮೊನ್ನೆ ತೊಗೊಂಡು ಬಂದಿದ್ದು ಮರ್ತೇ ಹೋಗಿತ್ತು. ಸೊ ಹಾಗಾಗಿ ಸೌತೆಕಾಯಿ ಕೋಸಂಬರಿ ಸ್ವಲ್ಪ ಮಾಡ್ಕೊಂಡಿದ್ದೀವಿ. ಸೊ ಸೌತೆಕಾಯಿ ಕೋಸಂಬರಿ ಇವತ್ತು ಊಟಕ್ಕೆ, ಮತ್ತು ಟೊಮೊಟೊ ಗೊಜ್ಜು, ಅನ್ನ, ಹಾಗೆ ಹಪ್ಪಳ ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಇಷ್ಟೇ ಇವತ್ತಿಂದು. ಟೊಮೊಟೊ ಗೊಜ್ಜು ಹೇಗೆ ಮಾಡೋದು, ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್, ಓಕೆನಾ. ಸೊ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ ಫ್ರೆಂಡ್ಸ್. ಗೊಜ್ಜನ್ನ ಮಾಡೋದು ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ, ಬಟ್ ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ, ಜಸ್ಟ್. ಸೊ ಇವಾಗ ಒಂದು ಬಾಣಲಿನಲ್ಲಿ ಒಗ್ಗರಣೆಗೆ ಹಾಕೋಷ್ಟು ಎಣ್ಣೆ, ಹಾಗೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆನೂ ಕೂಡ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಕಡಲೆ ಬೀಜನ ಸೇರಿಸ್ಕೊಳ್ತೀನಿ. ಮಧ್ಯ ಮಧ್ಯ ನಮಗೆ ಏನು ಗೊಜ್ಜಲ್ಲಿ ಕಡಲೆಬೀಜ ಕಡಲೆಬೇಳೆ ಸಿಗ್ತಾಯಿದ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಮತ್ತು ಅವು ಕೂಡ ಕಮ್ಮಗಾಗಿರ್ತಾವಲ್ಲ ಫ್ರೆಂಡ್ಸ್, ಹಂಗಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಬಾಯಿಗೆ ಅಲ್ಲಲ್ಲೇ ಸಿಗ್ತಿರುತ್ತೆ. ಹಂಗಾಗಿ ನಾನು ಎರಡನ್ನೂ ಹಾಕ್ಕೊಳ್ತೀನಿ. ಇದಕ್ಕೆ ನೀವು ಉದ್ದಿನಬೇಳೆನೂ ಕೂಡ ಹಾಕ್ಕೊಳ್ಬೋದು. ನಾನು ಅದನ್ನು ಹಾಕಿಲ್ಲ, ಕಡಲೆಬೀಜ ಕಡಲೆಬೇಳೆ ಇರಲಿ ಅಂತೇಳಿ ಸಾಕು ಅಂತೇಳಿ ಸುಮ್ಮನಾಗಿದ್ದೀನಿ. ಮತ್ತು ಇವಾಗ ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳೋದು. ಅದಾದಮೇಲೆ ಈರುಳ್ಳಿನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಜಾಸ್ತಿ ಟೊಮೊಟೊ ಹಣ್ಣೆ ಇರ್ತೀವಲ್ಲ, ಇದು ಟೊಮೊಟೊ ಗೊಜ್ಜೆ ಆಗಿರೋದ್ರಿಂದ ಟೊಮೊಟೊ ಹಣ್ಣೆ ಜಾಸ್ತಿ ಹಾಕ್ಕೊಳ್ಬೇಕು. ಸೊ ಇವಾಗ ಟೊಮೊಟೊನ ಹಾಕ್ಬಿಟ್ಟು ಅದನ್ನು ಸಣ್ಣದಾಗಿ ಇಟ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಫ್ರೆಂಡ್ಸ್ ಬೇಗನೆ ಮಾಗುತ್ತೆ, ನಮಗೆ ನೀಟಾಗಿ ಬೆಂದಿರೋ ಥರ ಆಗುತ್ತೆ. ದಪ್ಪಗೆ ಹಾಕಿದ್ರೆ ಅದು ಮಾಗೋದಕ್ಕಾಗಲಿ ಬೇಯೋದಕ್ಕಾಗಲಿ ಜಾಸ್ತಿ ಟೈಮ್ ತೊಗೊಳುತ್ತೆ. ಸೊ ಹಂಗಾಗಿ ಚಿಕ್ಕದಾಗಿ ಹೆಚ್ಚಿದ್ರೆ ಬೇಗ ಮಾಗುತ್ತೆ ಮತ್ತು ಮಸ್ತೋಗ್ಬಿಡುತ್ತೆ, ಗೊಜ್ಜು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ನೀಟಾಗಿ ಒಂದು 3 ಮಿನಿಟ್ಸು ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಅರಿಶಿನ ಪುಡಿನ ಹಾಕ್ಕೊಳ್ಬೇಕಾಗತ್ತೆ. ಇದಿಷ್ಟನ್ನು ಫ್ರೆಂಡ್ಸ್ ಚೆನ್ನಾಗಿ ಮಾಗಿಸ್ಕೊಳ್ಬೇಕಾಗತ್ತೆ. ಅದಾದಮೇಲೆ ನಾನು ಕಾಯಿ ಹೋಳಲ್ಲೇ ಇತ್ತು, ಅದು ತುರಿಯೋದಕ್ಕೆ ಬರ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದನ್ನು ಕಾಯಿ ಪೌಡರ್ನ ಪುಡಿ ಮಾಡ್ಕೊಂಡಿರೋದನ್ನು, ತೆಂಗಿನಕಾಯಿ ತುರಿನ ನಾನಿವಾಗ ಹುಳಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಇತ್ತಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಿದ್ದೀನಿ. ಕಾಯಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನಾನು ಇತ್ತಲ್ವ ಹಂಗಾಗಿ ಹಾಕ್ಕೊಂಡೆ, ತುಂಬಾ ಚೆನ್ನಾಗಿರುತ್ತೆ ಅಂತ. ಈ ಥರ ಟೊಮೊಟೊ ಗೊಜ್ಜು ಫ್ರೆಂಡ್ಸ್ ನಮಗೆ ರೊಟ್ಟಿಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಚಪಾತಿಗೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ, ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸೊ ಇದು ನಮ್ಮ ಇವತ್ತಿನ ಊಟ. ಅದ್ರ ಜೊತೆಗೆ ಹಪ್ಪಳ ಮತ್ತು ಕೋಸಂಬರಿ ಮಾಡ್ಕೊಂಡಿದ್ವಿ, ಅದನ್ನು ತಿಂದ್ಕೊಂಡ್ವಿ ಫ್ರೆಂಡ್ಸ್. ಎಲ್ಲ ಕೆಲಸ ಮುಗೀತು ಫ್ರೆಂಡ್ಸ್. ಇನ್ನು ಎಲ್ಲ ಇವಾಗಲೇ ನಾನು ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಸೊ ಮೊಸರನ್ನು ಕೂಡ ಹಾಕಿದ್ದೀನಿ, ಹಾಲಿಂದು ರಾತ್ರಿ ರೆಡಿನೇ ಮಾಡಿದ್ದೀನಿ. ಮತ್ತು ಮೊಸರು ತೆಗಿಯೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಇವಾಗ. ಸೊ ಹಂಗಾಗಿ ನಿದ್ದೆ ಬರ್ತಿದೆ. ಸೊ ನಾಳೆ ಬೆಳಗ್ಗೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ರಾತ್ರಿನೇ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ನನಗೆ ಬೆಳಗ್ಗೆ ಎದ್ದು ನೀಟಾಗಿ ಎಲ್ಲ ರೆಡಿ ಮಾಡೋದಕ್ಕೆ ಸರಿ ಹೋಗುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು, ಬಾಯ್.